ಅಬ್ಬಬ್ಬಾ, ಈ ಕಾರನ್ನೊಮ್ಮೆ ನೋಡಿ. ಈ ಭಯಾನಕ ಡೆಡ್ಲಿ ಅಪಘಾತವಾಗಿರುವ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ನಗರದ ಮಂಚನಬೆಲೆ ರಸ್ತೆಯಲ್ಲಿ ಇರುವ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯ ಮೇಲ್ಸೇತುವೆ ಮೇಲೆ ನಡೆದಿರುವ ಭೀಕರ ಅಪಘಾತವಿದು. ಅಂದಹಾಗೆ ಬೆಂಗಳೂರಿನ ಸೈಯದ್ ಅನ್ಸರ್ ಜಿಯಾಉಲ್ಲಾ ಎಂಬ ಮುಸ್ಲಿಂ ಸಮುದಾಯದ ಸ್ನೇಹಿತರಿಬ್ಬರು ಚಿಕ್ಕಬಳ್ಳಾಪುರದ ದರ್ಗಾಗೆ ಬಂದಿದ್ರು. ಶುಕ್ರವಾರ ಆದ ಕಾರಣ ಮಧ್ಯಾಹ್ನ ಚಿಕ್ಕಬಳ್ಳಾಪುರದಲ್ಲಿ ನಮಾಜ್ ಮಾಡಲೆಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಿಕ್ಕಬಳ್ಳಾಪುರ ನಗರದ ತಿರುವಿನ ಕಡೆ ಹೋಗಲು ಸಡನ್ ಆಗಿ ಕಾರು ಚಾಲಕ ಬ್ರೇಕ್ ಹಾಕಿದ್ದಾನೆ. ಹಿಂಬದಿಯಿಂದ ಅತಿ ವೇಗವಾಗಿ ಬರ್ತಿದ್ದ ಅಶೋಕ್ ಲೇಲ್ಯಾಂಡ್ ವಾಹನ ನಿಯಂತ್ರಿಸಲಾಗದೆ ಕಾರಿಗೆ ಭೀಕರವಾಗಿ ಡಿಕ್ಕಿ ಹೊಡೆದಿದ್ದಾನೆ. ಇದರಿಂದ ಕಾರು ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿದೆ. ಅಪಘಾತದಿಂದ ಅಪ್ಪಚ್ಚಿಯಾಗಿದ್ದ ಕಾರಿನಲ್ಲಿ ಸಿಲುಕಿದ್ದ ಇಬ್ಬರು ಸ್ನೇಹಿತರನ್ನ ಸ್ಥಳೀಯರು ಹರಸಾಹಸ ಪಟ್ಟು ಹೊರತೆಗೆದಿದ್ದಾರೆ. ಗಂಭೀರ ಗಾಯಗೊಂಡಿದ್ದ ಸೈಯದ್ ಅನ್ಸರ್, ಸಣ್ಣ ಪುಟ್ಟ ಗಾಯಗಳಾಗಿದ್ದ ಜಿಯಾವುಲ್ಲಾರನ್ನ ಆಟೋ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ 50 ವರ್ಷದ ಸೈಯದ್ ಅನ್ಸರ್ ಸಾವನ್ನಪ್ಪಿದ್ದಾರೆ. ನನ್ನ ಹೆಸರು ಜಿಯಾವುಲ್ಲಾ, ಅವ್ರ ಹೆಸರು ಅನ್ಸರ್ ಅಂತ ಹೇಳಿ. ಅನ್ಸರ್ ನಾವು ಗಾಡಿಯಲ್ಲಿ ಅವ್ರು ಓಡಿಸ್ತಾ ಇದ್ರು, ನಾನು ಹಿಂದೆ ಕೂತಿದ್ದೆ. ನಾವು ಬೆಂಗಳೂರಿಂದ ಬಂದ್ವಿ. ಇಲ್ಲಿ ಒಂದು ದರ್ಗಾ ಇದೆ, ದರ್ಗಾಕ್ಕೆ ಬಂದ್ವಿ ನಾವು ಚಿಕ್ಕಬಳ್ಳಾಪುರದಲ್ಲಿ. ಅಲ್ಲಿ ಇವತ್ತು ಶುಕ್ರವಾರ ನಮಾಜ್ ಇರೋದ್ರಿಂದ ಮೇಲ್ಗಡೆಯಿಂದ ಒಂದು ನಮಾಜ್ಗೆ ಕರ್ಕೊಂಡೋದ್ರು ಅವರು. ಎಲ್ಲಂತ ನನಗೆ ಇಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ. ಹಿಂದೆಯಿಂದ ಒಂದು ಏಚರ್ ಗಾಡಿ ಬಂತು. ಆ ಗಾಡಿ ಗುದ್ದಿರೋದು ಮಾತ್ರ ನಮ್ಗೆ ಗೊತ್ತು. ಅದಾದಮೇಲೆ ನಮ್ಗೆ ಏನಾಯಿತು ಅಂತ ಗೊತ್ತಿಲ್ಲ. ಒಂದು 4-5 ನಿಮಿಷ ನನಗೆ ಪ್ರಜ್ಞೆನೇ ಇದ್ದಿಲ್ಲ. ಆ ಪ್ರಜ್ಞೆ ಇಲ್ಲದ ಸಮಯದಲ್ಲಿ ಆಮೇಲೆ ಜನ ಎಲ್ಲ ಸೇರಿಕೊಂಡು ಆ ಸೀಟೆಲ್ಲ ಬೆಂಡ್ ಮಾಡಿ ಇದು ಮಾಡಿ ನನ್ನ ಆಮೇಲೆ ಅವ್ರನ್ನ ಕರ್ಕೊಂಡು ಇಲ್ಲಿ ಬಂದರು. ಅಷ್ಟೇ ಗೊತ್ತಿರೋದು. ಈಗ ಅಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ನನಗೂ. ಅಲ್ಲಿ ಅವರು ಪ್ರಾಣ ಇತ್ತು ಇಲ್ಲ ಅಲ್ಲೇ ಪ್ರಾಣ ಬಿಟ್ಟಿದ್ದಾರೋ ಅದು ಗೊತ್ತಿಲ್ಲ. ನಾನು ಮಾತ್ರ ಪ್ರಜ್ಞೆ ಇದ್ದೆ. ಆಮೇಲೆ ಆಟೋದಲ್ಲಿ ಪಾಪ ಯಾರೋ ಲಗೇಜ್ ಆಟೋದಲ್ಲೇ ಕರ್ಕೊಂಡು ಬಂದು ಜನನೇ ಸೇರಿಸಿ ಇಲ್ಲೇ ಅಡ್ಮಿಟ್ ಮಾಡಿ ನನಗೆ ಟ್ರೀಟ್ಮೆಂಟ್. ನನ್ನ ಹೆಸರು ಸಮೀವುಲ್ಲಾ, ಜಮಾತ್ ಅಲ್ ಇಸ್ಲಾಂ ಮೆಂಬರು. ನಮಾಜಲ್ಲಿದ್ದಾಗ ನನಗೊಂದು ಫೋನ್ ಬಂತು, ಈ ಥರ ನಿಮ್ಮವ್ರದ್ದು ಯಾರ್ದೋ ಆಕ್ಸಿಡೆಂಟ್ ಆಗಿದೆ ಅಂತ. ಇಮಿಡಿಯೇಟಾಗಿ ನಮಾಜ್ ಮುಗಿಸ್ಕೊಂಡು ಇಲ್ಲಿ ಬಂದರೆ ಆಕ್ಸಿಡೆಂಟ್ ಆಗಿರೋರು ಪೇಷೆಂಟು ಅನ್ಸರ್ ಅನ್ನೋರು ಈ ಒಳಗಡೆ ಒಬ್ಬರಿದ್ದರು, ಜಿಯಾವುಲ್ಲಾ ಅನ್ನೋರು ಒಬ್ಬರು. ಇಬ್ಬರು ದರ್ಗಾಗಂತೆ ಚಿಕ್ಕಬಳ್ಳಾಪುರಕ್ಕೆ ಬರ್ತಾಯಿದ್ರು. ದರ್ಗಾಗೆ ಬರೋವಾಗ ನಮಾಜ್ಗೆ ಹೋಗೋಣ ಅಂತ ಸೀದಾ ಯೂಟರ್ನ್ ನೋಡಿದೆ, ನಮಾಜ್ ಮಾಡ್ಕೊಂಡು ಮಂಚನಪಲ್ಲೆ ಬ್ರಿಡ್ಜ್ ಇದೆಯಲ್ಲ ಅಲ್ಲಿ ಸರಿಯಾಗಿ ಕ್ಯಾಂಟ್ರವನು ವೇಗವಾಗಿ ಬಂದು ಹಿಂದ್ಗಡೆಯಿಂದ ಡಿಕ್ಕಿ ಹೊಡೆದಿರೋದು. ಒಬ್ಬರಿಗೆ ಏನೋ ಗಾಯಗಳೇನಾಗಿಲ್ಲ, ಒಬ್ಬರು ಅಲ್ಲೇ ಸ್ಪಾಟಲ್ಲಿ ಡೆತ್ ಆಗಿದ್ದಾರೆ. ಇಲ್ಲಿ ಬಂದು ನೋಡಿದ್ರೆ ಅವ್ರಿಗೇನು ಕೈಗೆ ಒಂದು ಚಿಕ್ಕದಾಗಿ ಏಟುಗಳಾಗಿತ್ತು. ಅವರು ವಯಸ್ಸು ಒಂದು 60 ಇಯರ್ಸ್ ಇದೆ. ಅನ್ಸರ್ ಅನ್ನೋರು ಹೊಸಕೋಟೆ ಅಂತ ಅವ್ರದ್ದು ಪ್ರಾಪರು. ಅಲ್ಲಿಂದ ಬರುವಾಗ ಈ ಥರ ಗಾಡಿಯಲ್ಲಿ ವೇಗವಾಗಿ ಬಂದು ಮೊದಲಿಂದ ಮೊನ್ನೆ ಎಲ್ಲ ಬರೀ ಆಕ್ಸಿಡೆಂಟ್ಗಳಾಗೋಗಿದೆ ಚಿಕ್ಕಬಳ್ಳಾಪುರ. ಇಲ್ಲಿ ಆಕ್ಸಿಡೆಂಟ್ಗೆ ತಡೆಯೋಕ್ಕೆ ಏನೂ ಇದೇ ಆಗ್ತಾಯಿಲ್ಲ ಈ ಟೌನ್ ಕಡೆಗೆ ಬರೋವ್ರಿಗೆ ಎಲ್ಲರಿಗೂ. ಹಾಗೆ ಡೆತ್ ಆಗಿದ್ದಾರೆ. ಇವಾಗ ಇಲ್ಲಿ ಮಾಸ್ಟ್ರಿಯಲ್ಲಿ ಹಾಕಿದ್ದಾರೆ. ಆಮೇಲೆ ಪೊಲೀಸ್ ಇಲಾಖೆಗೆಲ್ಲ ತಿಳಿಸಿದ್ದಾರೆ, ಅವ್ರು ಕಂಪ್ಲೇಂಟೆಲ್ಲ ಮಾಡಿಸ್ಕೊಂಡಿದ್ದಾರೆ. ಇವಾಗ ಬಂದು ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟು ಅವ್ರ ಕಾನೂನು ರೀತಿ ಏನೈತೆ ಅದೆಲ್ಲ ಮಾಡಿಬಿಟ್ಟು ನಮಗೆ ಬಾಡಿ ಕೊಡ್ತೀನಿ ಅಂತ ಇದು ಮಾಡಿದ್ದಾರೆ. ನಮ್ಮ ಜಮಾತ್ ಕಡೆಯಿಂದನೇ ಆ್ಯಂಬುಲೆನ್ಸ್ ಎಲ್ಲ ಅರೇಂಜ್ ಮಾಡಿ ನಾವು ಕಳ್ಸೋಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಈ ಸ್ವಲ್ಪ ದೂರ ಹೆಚ್ಚು ಕಡಿಮೆ ಇವ್ರು ಬರ್ತಾನೆ ಇದ್ದಾರೆ. ಸ್ಕಿಡ್ಡೆಲ್ಲ ಅವ್ರು ಕಾಣೇ ಇಲ್ಲ. ಡ್ರೈವರ್ ಬಂದು ಹಿಂದೆಗೆ ಬ್ರೇಕೇ ಇಲ್ಲ, ಒಂದೇ ಸಮ ಹೊಡೆದಿರೋದು. ಹಿಂದ್ಗಡೆಯಿಂದ ಬಂದು ಫುಲ್ ಗಾಡಿ ಹಿಂದ್ಗಡೆಯಿಂದ ಫ್ರಂಟ್ವರೆಗೂ ಜಾಮ್ ಆಗಿಬಿಟ್ಟಿದೆ. ಅವ್ರ ಪ್ರೆಸ್ ಯಾವಾಗಾಗಿದೋ ಇಲ್ಲ ಹಿಪ್ಸ್ ಎಲ್ಲ ಇದಾಗಿದೆ ಅಂತ ಡಾಕ್ಟ್ರ್ ಕೇಳಿದಾಗ ಆ ಹಿಪ್ಸ್ ಇದರಿಂದ ಅವ್ರಿಗೆ ಪ್ರಾಬ್ಲಮ್, ಲಂಗ್ಸ್ ಮೇಲೆ ಪ್ರಾಬ್ಲಮ್ ಆಗಿ ಅವರು ಡೆತ್ ಆಗಿದ್ದಾರೆ ಅಂದರು. ಹಿಂದ್ಗಡೆ ಇರೋರು ಲೆಫ್ಟಲ್ಲಿದ್ದರು, ಅವ್ರು ಉಳ್ಕೊಂಡಿದ್ದಾರೆ. ಅವರು ರೈಟಲ್ಲಿದ್ದರೆ ಅವರು ಹೋಗ್ಬಿಡೋರು. ಅಂದಹಾಗೆ ಕೋಲಾರ ಜಿಲ್ಲೆಯ ಮಾಲೂರಿನಿಂದ ಹೈದರಾಬಾದ್ ಕಡೆಗೆ ಹೂ ತುಂಬಿಕೊಂಡು ಚಿಕ್ಕಬಳ್ಳಾಪುರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೇಗವಾಗಿ ಬರ್ತಿದ್ದ ಅಶೋಕ್ ಲೇಲ್ಯಾಂಡ್ ವಾಹನ ಮುಂದೆ ಹೋಗ್ತಿದ್ದ ಕಾರಿನ ಚಾಲಕ ಇದ್ದಕ್ಕಿದ್ದಂತೆ ಹೃದಯ ಸಂಬಂಧ ಸಮಸ್ಯೆಯಿಂದ ಸಡನ್ ಬ್ರೇಕ್ ಹಾಕಿದ್ದಾನೆ. ಇದರಿಂದ ನಿಯಂತ್ರಣ ಸಿಗದೆ ಡಿಕ್ಕಿ ಹೊಡೆದು ಅಪಘಾತವಾಗಿದೆ ಎಂದು ವಾಹನ ಚಾಲಕ ಹಾಗೂ ಸ್ಥಳೀಯರು ಹೇಳಿದ್ದಾರೆ. ನಮ್ಮ ಹೆಸರು ಬಂದು ವಿನೋದ್ ಅಂದ್ಬಿಟ್ಟು ನಾವು ಬಾಗ್ಲೂರಿಂದ ಲೋಡ್ ತೊಗೊಂಡ್ಬರ್ತಾ ಇದ್ರಿ. ಹೂವು ಲೋಡು ಹೈದರಾಬಾದ್ಗೆ. ಏಕ್ದಮ್ ಬ್ರೇಕ್ ಹೊಡೆದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ರು ಗಾಡಿ. ನಾನು 99% ಕಂಟ್ರೋಲ್ ಮಾಡ್ತಿದ್ದೆ. ರೈಟ್ ಸೈಡಲ್ಲಿ ಕಾರ್ ಬರ್ತಾಯಿತ್ತು, ಕಾರು ಮತ್ತು 2 ವೀಲರ್ ಬರ್ತಾಯಿತ್ತು. ನಾನು ರೈಟ್ ಕೇಳಿದ್ರೆ ಅವರು ಹೋಗ್ತಾರೆ, ಲೆಫ್ಟ್ ಕೇಳಿದ್ರೆ ನಾನು ಕೆಳಗಡೆ ಹೋಗ್ತೀನಿ. ಅದಕ್ಕೆ ಕಂಟ್ರೋಲ್ ಮಾಡಿದಷ್ಟು ಮಾಡಿದೆ, ಬಿಟ್ಬಿಟ್ಟು ಅಷ್ಟೇ ಆಗಿ. ಆಮೇಲೆ ಅವ್ರನ್ನ ಈಚೆ ತೆಗೆದು ಅವ್ರ ಹಿಂದೆ ಇದ್ದವ್ರನ್ನ ಒಬ್ಬರನ್ನ ಕೇಳಿದ್ದಕ್ಕೆ ಅವರು ನಮ್ಮೂರಿಗೆ ಅಷ್ಟು ಹೊಡೀತು ಅಂತ ಅವ್ರ ಬಾಯಿಂದನೇ ಬಂದಿದೆ. ಜನಗಳು ಕೇಳಿದ್ದಾರೆ, ಎಲ್ಲರೂ ಕೇಳಿಸ್ಕೊಂಡಿದ್ದಾರೆ. ಡೌಟ್ ಇದ್ದರೆ ಕೇಳ್ಕೊಬೋದು. ಇಬ್ಬರು ಇದ್ರು ಒಳಗಡೆ, ಇಬ್ಬರು ಜೆಂಟ್ಸ್ ಇದ್ರು. ಅವ್ರಿಗೆ ಏನಾಗಿದೆ? ಇಂಜುರಿ ಆಗಿದೆ? ಏನು ಇಂಜುರಿ ಆಗಿಲ್ಲ. ಹಿಂದೆ ಕುಂತಿದ್ದವ್ರಿಗೆ ಸ್ವಲ್ಪ ಕಾಲೇಟ್ ಆಗಿಬಿಟ್ಟು ಬ್ಲಡ್ ಬರ್ತಾಯಿದೆ. ಅವ್ರನ್ನ ಈಚೆ ತೆಗೆದೆ. ಮುಂದೆ ಇದ್ದವರು ಏನೇನೋ ಮಾಡಿದೆ, ಪ್ರಯತ್ನ ಬಿದ್ದರೆ ಈಗ ಡೋರ್ ಮುಡಿದ್ರೆ ಆಗಲಿಲ್ಲ. ಲೆಫ್ಟ್ ಸೈಡ್ ಡೋರ್ ತೆಗೆದುಬಿಟ್ಟು ಅವ್ರನ್ನ ತೆಗೆದು ಈಚೆ ಮಲಗಿಸಿದ್ರೆ ಆಮೇಲೆ ಹಿಂದೆ ಇದ್ದವ್ರು ಬಂದು ಹೇಳಿದ್ರು
ನಮ್ಮವ್ರದೇ ತಪ್ಪು, ನಮ್ಮವ್ರಿಗೆ ಯಾರು ಸ್ಟ್ರೋಕ್ ಆಯಿತು ಅದಕ್ಕೆ ಕಂಟ್ರೋಲ್ ಮಾಡಿತ್ತು ಅಂತೇಳಿ ಆ ಥರ ಹೇಳಿದ್ದಾರೆ. ಸೊ ಯಾರಿಗೇನು ತೊಂದರೆ ತೊಂದರೆ ಏನಿಲ್ಲ. ಸೊ ಗಾಡಿ ಹೊಡಿತಿದ್ದೀರಾ? ಗಾಡಿ ಹೊಡಿ. ಏನಾಯ್ತು ಅಂತ ಹೇಳಿ? ಅಣ್ಣ ಕಾರಲ್ಲಿ ಬರ್ತಾ ಇದ್ದಾಗ ಏನಾಯಿತು, ಆ ಕಡೆ ಡ್ರೈವರು ಫುಲ್ ಬ್ರೇಕು ಹಂಗೆ ಸಡನ್ನಾಗಿ ಯಾವಾಗ ಬ್ರೇಕ್ ಹೊಡೆದ ಪಾಪ ಲಾರಿ ಅವನು ಅಲ್ಲಿಂದ ಅವಾಯ್ಡ್ ಮಾಡ್ಕೊಂಬಂದ, ಆಗಲಿಲ್ಲ, ಹೊಡೆದೇ ಬಿಟ್ಟ. ಯಾಕೆ ಏನಾಗಿತ್ತು? ಅವ್ರಿಗೇನು ಅದು ಪಕ್ಕದಲ್ಲಿರೋ ಕೇಳಿದ್ರೆ ಏನಾಗಿತ್ತು ಅಂತಂದರೆ ಸುಸ್ತಾಗ್ಬಿಟ್ಟ, ಏನೋ ಒಂಥರ ಆಗ್ಬಿಟ್ಟ, ಬ್ರೇಕ್ ಹೊಡೆದ ಅಂತ ಹೇಳ್ತಾರೆ. ಅವರು ಸ್ಪೀಡಲ್ಲೇ ಬರ್ತಾಯಿದ್ರು, ಅಲ್ಲ ಇವರು ಸ್ಪೀಡಲ್ಲಿ ಬಂದು ಹಂಗೆ ಬ್ರೇಕ್ ಹೊಡೆದ. ಬಟ್ ಪರಿಸ್ಥಿತಿ ಹೆಂಗಾಗಿದೆ ನೀವು ನೋಡಿದ್ರೆ? ನಾವು ಇಲ್ಲೇ ಇದ್ದೀವಿ ಸರ್, ಅವಾಗ ಪರಿಸ್ಥಿತಿ ಏನು ಸರಿಯಾಗಿ ಆಯಿತು. ಹೊಡೆದ್ರು. ಒಳಗಡೆ ಏನು ಸಿಕ್ಕಾಕೊಂಡಿದ್ರ? ಒಳಗಡೆ ಏನು ಸಿಕ್ಕಾಕೊಂಡಿಲ್ಲ, ಹಿಂದೆ ಏನು ಯಾರು ಇರಲಿಲ್ಲ, ಮುಂದೆನೇ ಇದ್ರು, ಹಿಂದೆ ಯಾರು ಇರಲಿಲ್ಲ. ಗಾಯಗಳು ಏನಾದ್ರು? ಇಲ್ಲ, ಸ್ವಲ್ಪ ಮಾತ್ರ ಅವ್ರಿಗೆ ಡ್ರೈವರ್ಗೆ ಮಾತ್ರ ಸ್ವಲ್ಪ ಆಗೈತೆ ಅಷ್ಟೇ. ಅಲ್ಲ, ಈ ಗುದ್ದಿರೋ ರಭಸ ನೋಡಿದ್ರೆ ಇಬ್ರು ಉಳಿದಿರೋ? ಇಲ್ಲ ಅವ್ರಿಗೆ ಯಾರಿಗೂ ಏನಾಗಿಲ್ಲ. ಅಲ್ಲ, ನಾನು ಹೇಳ್ತಿರೋದು ಹಿಂದೆ ಇದ್ದಿದ್ರೆ ಆಗ್ತಾ ಇತ್ತು, ಮುಂದೆ ಇಲ್ಲ ಇದ್ದಿದ್ದು ಏನಾಗಿಲ್ಲ. ಕಾರ್ ಅಪ್ಪಚ್ಚಿ ಆಗ್ಬಿಟ್ಟಿದ್ಯಾ? ಕಾರ್ ಫುಲ್ ಅಪ್ಪಚ್ಚಾಗಿದೆ. ಮುನ್ರಾಜ್ ಅಂತ. ಇನ್ನು ಯಾವಾಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಭೀಕರ ಅಪಘಾತದಿಂದ ಹೆದ್ದಾರಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಸ್ಥಳಕ್ಕೆ ಸಂಚಾರಿ ಪೊಲೀಸರು ಬಂದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.